ಪ್ರೀತಿಯ ಹೆಸರಲ್ಲಿ ವಂಚನೆ, ಹಣ ಕಳೆದುಕೊಂಡ ಮಹಿಳೆ ಬಂಗಾರಪೇಟೆ. ಅಸ್ಸಾಂ ರಾಜ್ಯದ ಗುವಾಹಟಿ ಮೂಲದ ವಿವಾಹಿತ ಮಹಿಳೆ ಸೋನಿಯಾ ಶರ್ಮಾ ರವರನ್ನು ಪಬ್ಜಿ ಆನ್ಲೈನ್ ಗೇಮ್ ಮೂಲಕ ಪರಿಚಯ ಮಾಡಿಕೊಂಡು ಪ್ರೀತಿಸುವುದಾಗಿ ವಂಚಿಸಿ 12 ಲಕ್ಷ ವಂಚನೆ ಮಾಡಿದ ಪ್ರಕರಣ ನಡೆದಿದೆ. ಪಟ್ಟಣದ ನ್ಯೂಟೌನ್ ನಿವಾಸಿಯಾದ ಜಮೀರ್ ಎಂಬ 34 ವರ್ಷ ಯುವಕ ಅಸ್ಸಾಂ ಮೂಲದ ಸೋನಿಯಾ ಶರ್ಮಾ ಎಂಬ ಹಿಂದೂ ವಿವಾಹಿತ ಮಹಿಳೆಯನ್ನು 2022 ರಿಂದ ಪಬ್ಜಿ ಆನ್ಲೈನ್ ಗೇಮ್ನಲ್ಲಿ ಪರಿಚಯ ಮಾಡಿಕೊಂಡು ತಾನು ಸೇಠ್ ಸಮುದಾಯಕ್ಕೆ ಸೇರಿದವನೆಂದು ತಿಳಿಸಿ ಪ್ರೀತಿಸಿ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿರುತ್ತಾನೆ. ಇವನ ಬಣ್ಣದ ಮಾತಿಗೆ ಮರುಳಾದ ಮಹಿಳೆ ಯುವಕನಿಗೆ 12 ಲಕ್ಷ ನೀಡುವುದರ ಜೊತೆಗೆ ವಿವಾಹವಾಗಲು ಅಸ್ಸಾಂನಿಂದ ತನ್ನ 11 ವರ್ಷದ ಮಗು ಹಾಗೂ ಗಂಡನನ್ನು ಬಿಟ್ಟು ಬಂಗಾರಪೇಟೆಗೆ ಬಂದು ಯುವಕನ ಮನೆಯಲ್ಲಿ 1 ತಿಂಗಳಿಂದ ತಂಗಿರುತ್ತಾರೆ. ಮದುವೆಯಾಗಲು ನಿರಾಕರಣೆ. ಸ್ಟೇಷನ್ ಮೆಟ್ಟಿಲೇರಿದ ಮಹಿಳೆ. ಅಸ್ಸಾಂನಿಂದ ಬಂದ ನಂತರ ಮಹಿಳೆಗೆ ಯುವಕ ಸೇಠ್ ಸಮುದಾಯಕ್ಕೆ ಸೇರಿದವನಲ್ಲ, ಮುಸ್ಲಿಂ ಸಮುದಾಯಕ್ಕೆ ಸೇರಿದವರೆಂದು ತಿಳಿದು ಆಘಾತಕ್ಕೆ ಒಳಗಾಗುತ್ತಾಳೆ. ಆದರೂ ಯುವಕ ಮದುವೆಯಾಗುವುದಾಗಿ ತಿಳಿಸಿ ಸಮಾಧಾನಪಡಿಸಿ ತನ್ನ ಕಾಮದಾಹ ತೀರಿಸಿಕೊಂಡಿರುತ್ತಾನೆ. ದಿನಗಳೆದಂತೆ ಯುವಕನ ವರಸೆ ಬದಲಾಗಿ ಅನ್ಯ ಯುವತಿಯೊಂದಿಗೆ ಮೊಬೈಲ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದ. ಇದನ್ನು ಪ್ರಶ್ನೆ ಮಾಡಿದ ಮಹಿಳೆಯ ಮೇಲೆ ಯುವಕ ಮತ್ತು ಆತನ ಕುಟುಂಬಸ್ಥರು ಹಲ್ಲೆ ನಡೆಸಿ ಮನೆಯಲ್ಲಿ ಕೂಡಿ ಹಾಕಿರುವುದಾಗಿ, ತಾನು ತಪ್ಪಿಸಿಕೊಂಡು ಬಂದಿರುವುದಾಗಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅವರು ಇಲ್ಲಿ ಬಂಗಾರಪೇಟೆ ಒಬ್ಬರು ಜಮೀರ್ ಅಲ್ಲಿ ಅವರು 2022 ವರ್ಷದಿಂದ ಪಬ್ಜಿ ಆ್ಯಪ್ ಅಲ್ಲಿ ಚಾಟ್ ಮುಖಾಂತರ ಪರಿಚಯ ಆಗಿತ್ತು. ಆಮೇಲೆ ಅವರು ಇನ್ಸ್ಟಾಗ್ರಾಮ್ ಆಮೇಲೆ ವಾಟ್ಸಪ್ ಚಾಟ್ ಸ್ಟಾರ್ಟ್ ಆಗಿತ್ತು. ಅದು ಕಳೆದ 3 ವರ್ಷದಿಂದ ಅವರು ಮಾತಾಡ್ತಾಯಿದ್ರು, ಫೋನಲ್ಲಿ ಕೂಡ ಮಾತಾಡ್ತಾಯಿದ್ರು. ಆಮೇಲೆ ಇವರು ರೆಗ್ಯುಲರ್ಲಿ ಮಾತಾಡಿ ಸ್ವಲ್ಪ ಹಣ ವ್ಯವಹಾರ ಕೂಡ ಆಯಿತು ಎರಡು ಕಡೆಯಿಂದ. ಇವರು ಹುಡುಗ ಅವರಿಂದ ಹುಡುಗಿಯಿಂದ ಹಣ ಕೇಳಿದ್ದಾರೆ, ಹುಡುಗಿ ಹಣ ಕೊಟ್ಟಿದ್ದಾರೆ, ಆಮೇಲೆ ರಿಟರ್ನ್ ಕೂಡ ಮಾಡಿದ್ದಾರೆ, ಆಮೇಲೆ ಮತ್ತೆ ಕೊಟ್ಟಿದ್ದಾರೆ. ಹುಡುಗಿ ಕಂಪ್ಲೇಂಟ್ ಪ್ರಕಾರ ಕೆಲವು ಹಣ ಇನ್ನೂ ರಿಟರ್ನ್ ಮಾಡಬೇಕು ಹುಡುಗ ಕಡೆಯಿಂದ. ಸೊ ಈಗ ಈ ವರ್ಷ ಜನವರಿ ತಿಂಗಳಿಂದ 3 ಸಲ ಅವರು ಇಲ್ಲಿ ಬಂದಿದ್ದಾರೆ, ಬಂಗಾರಪೇಟೆ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಹುಡುಗ ಬಂಗಾರಪೇಟೆಯಲ್ಲಿ ಮೂಲತಃ ಅವರು ನಿವಾಸಿ, ಇಲ್ಲಿ ಮನೆಯಲ್ಲಿ ಕೂಡ ಇದ್ದರು. ಅವರು ಅವರ ಹುಡುಗಿ ಸ್ಟೇಟ್ಮೆಂಟ್ ಅವರು ಏನು ಕೊಡ್ತಾರೆ, ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಈಗ ತನಿಖೆ ನಡ್ತಾ ಇದೆ. ಅವರು ಹುಡುಗಿಗೆ ವಿಚಾರಣೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಮೆಡಿಕಲ್ ಮಾಡಿ ಅವ್ರಿಗೆ ಮುಂದಿನ ಪ್ರೊಸೀಜರ್ ಮಾಡ್ತೀವಿ. ಏನಂತ ಮುಂಚಿನ ಪರಿಚಯ ಇದೆ, ಬಟ್ ಆನ್ಲೈನ್ ಅವರು ಮಾತಾಡ್ತಾ ಇದ್ರು. ಜನವರಿ ತಿಂಗಳಿಂದ 4-5 ದಿವಸಕ್ಕೆ ಬಂದಿದ್ದಾರೆ. ಅದು ಮಾರ್ಚ್ ತಿಂಗಳಿಗೆ 4-5 ದಿನಕ್ಕೆ ಬಂದಿದ್ದಾರೆ. ಈಗ ಜುಲೈ ತಿಂಗಳಿಂದ ಇಲ್ಲೇ ಇದ್ದಾರೆ. ಅವರು ಎಲ್ಲಿ ಇದ್ದಾರೆ? ಅವರು ಮನೆಯಲ್ಲಿ ಇದ್ದಾರೆ. ಅವರು ಅಲ್ಲಿದ್ದಾರೆ. ಅವರು ಫಸ್ಟ್ ಅವ್ರದ್ದು ಹಣ ರಿಟರ್ನ್ ಮಾಡಿ ಈ ಥರ ಕೇಳಿದ್ದಾರೆ ಹುಡುಗಿಯಿಂದ. ಮತ್ತು ಅವರು ಮದುವೆಗೆ ಕೂಡ ಇಬ್ಬರು ಏನು ಈಗ ಅದು ತನಿಖೆ ನಡ್ತಾ ಇದೆ. ಹುಡುಗ ಹೇಳ್ತಾರೆ, ಹುಡುಗಿ ಇಬ್ಬರು ಹೇಳ್ತಾ ಇದ್ದಾರೆ ಮದುವೆಗೋಸ್ಕರ ಅವರು ಬಂದಿದ್ದಾರೆ. ಮತ್ತು ಇದೇ ತನಿಖೆ ಎಷ್ಟು ಹಣ ಕೊಟ್ಟಿದ್ದಾರೆ? ಹುಡುಗಿ ಆಲ್ರೆಡಿ ಮ್ಯಾರಿಡ್ ಇದ್ದಾರೆ. ಅವರು ಗಂಡ ಇದೆ, ಒಬ್ಬರು ಹುಡುಗಿ ಮಗಳು ಇದ್ದಾರೆ. ಹುಡುಗಿ ನೇಟಿವ್ ಅಸ್ಸಾಂ. ನಾಲ್ಕು ಸರ್. ಈಗ ಹಣ ಏನು ನನ್ನ ಬಳಸ್ಕೊಂಡಿದ್ದಾರೆ ಅಲ್ಲ ಸರ್, ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆಗ್ತಾನೆ, ಫಿಸಿಕಲ್ ಕಮಿಟ್ಮೆಂಟ್ ಇಲ್ಲ. ಅವರು ಹುಡುಗಿ ಎಲ್ಲಿಗೂ ಫಿಸಿಕಲ್ ಕೂಡ ಆಗಿದ್ದಾರೆ. ಅದೇ ಥರ ಸೊ ಇಲ್ಲಿ ಮನೇಲಿ ಎಷ್ಟು ದಿನ ಅಂದಿದೆ ಸರ್? ಇಲ್ಲಿ 24 ಜುಲೈ 24 ಅವರು ಇಲ್ಲಿದ್ದಾರೆ. ಹೋಮ್ ಅರೆಸ್ಟ್ ಏನಾಗಿದೆ? ಹೌಸ್ ಅರೆಸ್ಟ್ ಏನಾಗಿದೆ? ಹೌಸ್ ಅರೆಸ್ಟ್ ಅವರು ಮನೆಯಲ್ಲಿ ಇದ್ದಾರೆ. ಅವರು ನಿನ್ನೆ ಸಾಯಂಕಾಲ ಅವರು ಮನೆಯಿಂದ ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮನೇಲಿ ತಪ್ಪಿಸ್ಕೊಂಬಂದ್ರು? ಮನೆಯಿಂದ ತಪ್ಪಿಸ್ಕೊಂಡು ಮನೆಯಿಂದ ಬಂದಿದ್ದಾರೆ. ಅರೇಂಜ್ಮೆಂಟ್ಸ್ ಇತ್ತು ಸರ್? ಅದು ತನಿಖೆ ಮಾಡಬೇಕಂತ ಇನ್ನೂ ವಿಚಾರಣೆ ನಡ್ತಾ ಇದೆ. ಮನೆಯಲ್ಲಿರೋರೆಲ್ಲ ಸ್ವಲ್ಪ ಅತ್ಯಾಚಾರ ಯತ್ನ ಮಾಡಿದ್ದಾರೆ ಅಂತ ಸ್ವಲ್ಪ ಗಲಾಟೆ ಆಗಿತ್ತು. ಒಂದು ನಿನ್ನೆ ಸಾಯಂಕಾಲ ಅವರು ಗಂಡ ಹುಡುಗಿಗೆ ಸ್ವಲ್ಪ ಜಗಳ ಆಗಿತ್ತು. ಫಿಸಿಕಲಿ ಅವರು ಹುಡುಗಿಯವರಿಗೆ ಸ್ಲ್ಯಾಪ್ ಮಾಡಿದ್ದಾರೆ. ಆ್ಯಂಡ್ ಹುಡುಗ ಕೂಡ ಸ್ವಲ್ಪ ಅವ್ರಿಗೆ ಹೊಡಿದ್ದಾರೆ. ಸೊ ಏನು ನಿಜವಾಗಿ ಏನಾಗಿದೆ ಅದು ಇನ್ನೂ ಇವರಿಬ್ಬರು ಲಿವಿಂಗ್ ಜುಲೈಯಿಂದ ಜೊತೆಲಿ ಇದ್ದರು. ಹಾಂ, ಅವರು ಸ್ವಂತ ಬಂದಿದ್ದಾರೆ, ಅಸ್ಸಾಮಿಂದ ಬಂದಿದ್ದಾರೆ. 3 ಸಲ ಬಂದಿದ್ದಾರೆ. ಮಕ್ಕಳಿದ್ದಾರೆ ಸರ್? ಹಾಂ, ಹುಡುಗಿದು ಮಕ್ಕಳಿದ್ದಾರೆ. ಒಬ್ಬರು ಮಗಳು ಇದ್ದಾರೆ. 11 ವರ್ಷ ಮಗಳು ಇದೆ. ಆ್ಯಂಡ್ ಈ
ಲೇಡಿ ಏಜ್ ಇದೆ 33 ಇಯರ್ಸ್. ರಿಟರ್ನ್ ಮಾಡ್ತಾ ಇಲ್ಲ, ಹಣ ರಿಟರ್ನ್ ಮಾಡಬೇಕು. ಆ್ಯಂಡ್ ಮನೆಯಲ್ಲಿದ್ದಾರೆ, ಮದುವೆ ಬಗ್ಗೆ ಹೇಳಿದ್ದಾರೆ. ಮದುವೆ ಈಗ ಆಗಿಲ್ಲ, ಅದ್ರ ಬಗ್ಗೆ ಮದುವೆ ಆಗುವಂತಾನೆ. ಮದುವೆ ಇನ್ನೂ ಆಗಿಲ್ಲ. ಅವರು ಕೂಡ ಈಗಾಗಲೇ ಮದುವೆ ಇದೆ, ಗಂಡ ಕೂಡ ಇದ್ದಾರೆ ಹಸ್ಬೆಂಡಲ್ಲಿ. ಅದರಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ. ಎಫ್ ಐ ಆರ್ ಆಗಿದೆ. ಆಗ್ತಾ ಇದೆ. ಕನೆಕ್ಷನ್ ಇತ್ತು, ಅವ್ರದ್ದು ಆನ್ಲೈನ್ ಇಂಟ್ರಾಕ್ಷನ್ ಅವ್ರದ್ದು ಇತ್ತು. ಇಲ್ಲಿ ಅವರು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ, ಮುಂಚೆ ಕೂಡ ಬಂದಿದ್ದಾರೆ. ಇಲ್ಲಿ ಜೊತೆಗೆ ಇದ್ದರು ಅವರು ಮದುವೆ ವಿಚಾರ ಇತ್ತು. ಆಮೇಲೆ ಮದುವೆ ಏನು ಆಗಿಲ್ಲ, ಆಮೇಲೆ